ಕಾಂಗ್ರೆಸ್ಸಲ್ಲಿ ಮುಖ್ಯಮಂತ್ರಿ ಹುದ್ದೆ ಬದಲಾಗುತ್ತಾ ಅಂತ ನೋಡ್ತಾ ಇದ್ದರೆ ಬಿಜೆಪಿಯಲ್ಲಿ ಪ್ರತಿನಿತ್ಯವೂ ಕೂಡ ಅಧ್ಯಕ್ಷರು ಬದಲಾಗ್ತಾರಾ ಎನ್ನುವ ಚರ್ಚೆ ಶುರುವಾಗುತ್ತೆ. ಹೌದು, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಈಗ ಬ್ರೇಕ್ ಬೀಳುವಂತೆ ಕಾಣಿಸ್ತಾ ಇದೆಯಂತೆ. ವಿಜಯೇಂದ್ರ ಹಾದಿಯನ್ನ ಸ್ಥಳೀಯ ಚುನಾವಣೆಗಳು ಗಟ್ಟಿಗೊಳಿಸಬಹುದು ಅನ್ನುವ ಲೆಕ್ಕಾಚಾರ ಇದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಕಾರಣಕ್ಕಾಗಿ ಈಗ ನಾಯಕತ್ವ ಬದಲಾವಣೆ ಇಲ್ಲ. ಹೀಗಾಗಿ BY ವಿಜಯೇಂದ್ರ ಮುಂದುವರಿತಾರೆ. ಪಟ್ಟಣ ಪಂಚಾಯತ್ ಚುನಾವಣೆಗಳಲ್ಲಿ ಪಕ್ಷಕ್ಕೆ ವಿಜಯದ ನಗು ಬೇಕಾಗಿದೆ. ವಿಜಯದ ನಗು, ಹೌದು. ಕರಾವಳಿ, ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಭರ್ಜರಿ ಜಯವನ್ನು ಮಾಡಿಕೊಳ್ಳಬೇಕಾಗಿದೆ. ಕಾಂಗ್ರೆಸ್ನ ಭದ್ರಕೋಟೆಗೆ ಒಳಗೆ ಕೇಸರಿ ಪತಾಕೆ ಹಾರಿಸಬೇಕಾಗಿದೆ. ಸೊ ಹೀಗಾಗಿ ಸಚಿವರುಗಳ ಕ್ಷೇತ್ರ ವ್ಯಾಪ್ತಿಯಲ್ಲೂ ಕೂಡ ಬಿಜೆಪಿ ಕಮಾಲ್ ಮಾಡಿದೆ. ಗೆಲುವಿನ ಮೂಲಕ ನಾಯಕತ್ವದ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಅಲ್ಲಿಗೆ ತಮ್ಮನ್ನು ತಾವು ಪ್ರೂವ್ ಮಾಡಿಕೊಂಡಿದ್ದಾರೆ. ಆಪ್ತ ಬಳಗದ ನಂಬಿಕಸ್ಥರನ್ನು ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ BY ವಿಜಯೇಂದ್ರ. ಇದೇ ತಂಡಗಳ ಶ್ರಮದಿಂದ ಪಕ್ಷಕ್ಕೆ ಪಟ್ಟಣ ಪಂಚಾಯತ್ನಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ವಿಜಯೇಂದ್ರ ಅವರ ಪಕ್ಷಾಡಳಿತದ ಅಸಮಾಧಾನ ಹೊರಹಾಕಿದ್ರು ರೆಬೆಲ್ಸ್. ಪಕ್ಷದ ವರಿಷ್ಠರ ವಲಯಕ್ಕೂ ಕೂಡ ಒಂದು ಸಂದೇಶವನ್ನು ಸ್ಪಷ್ಟವಾಗಿ ವಿಜಯೇಂದ್ರ ರವಾನೆ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ವಿಜಯೇಂದ್ರ ಅವರ ಅಳತೆಯನ್ನು ಮಾಡಬೇಕು ಅಂತ ಹೇಳಿದರೆ ಅಥವಾ ಅವರನ್ನು ಮೌಲ್ಯಮಾಪನ ಮಾಡಬೇಕು ಅಂತ ಹೇಳಿದರೆ ಕೇವಲ ಇದೊಂದು ಚುನಾವಣೆ ಸಾಕಾಗುತ್ತಾ? ಅಲ್ಲಿಗೆ ವರಿಷ್ಠರು ಕನ್ವಿನ್ಸ್ ಆಗ್ತಾರೆ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಇವರ ವಿರೋಧಿ ಪಡೆ ಇದೆಯಲ್ಲ, ಅದು ಹೋರಾಟವನ್ನು ತೀವ್ರಗೊಳಿಸ್ತಲೇ ಹೋಗ್ತಾ ಇದೆ. ಈ ಎರಡೂ ಅಂಶಗಳನ್ನು ನೋಡಿದ್ರೆ ಇಲ್ಲಿ ಯಾರು ಮುಂದಾಗ್ತಾರೆ? ನಿಜಕ್ಕೂ ಕೂಡ ವಿಜಯೇಂದ್ರ ಅವರಿಗೆ ಇಂಥ ಚುನಾವಣೆಗಳ ಕೈ ಹಿಡಿಯಬಹುದಾ? ಏನಿದೆ ಲೆಕ್ಕಾಚಾರ? ದಶರಥ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ಮುಂದಿನ ಭವಿಷ್ಯ ಮತ್ತು ಹುದ್ದೆಯ ವಿಚಾರದಲ್ಲಿದ್ದಂತಹ ಅನುಮಾನಗಳಿಗೆ ಈಗ ಉತ್ತರ ಕೊಡುವಂತಹ ಅಥವಾ ಪಡೆದುಕೊಳ್ಳುವ ಸಮಯ ಸನ್ನಿಹಿತ ಆಗಿದೆ. ಮತ್ತೊಂದು ಅವಧಿಗೆ ವಿಜಯೇಂದ್ರ ಅವರನ್ನ ನೇಮಕ ಮಾಡಬೇಕೋ ಬೇಡವೋ ಅನ್ನುವಂಥ ಜಿಜ್ಞಾಸೆಯಲ್ಲಿದ್ದಂತಹ ಪಕ್ಷದ ವರಿಷ್ಠರಿಗೆ ಸ್ಥಳೀಯ ಸಂಸ್ಥೆಗಳ ಪಟ್ಟಣ ಪಂಚಾಯಿತಿಯ ಚುನಾವಣೆಗಳು ಉತ್ತರವನ್ನ ಕೊಟ್ಟಿವೆ. ವಿಜಯೇಂದ್ರ ಅವರ ನಾಯಕತ್ವದ ವಿಚಾರವಾಗಿ ಮತ್ತು ಅವರ ಪದಾಧಿಕಾರಿಗಳ ತಂಡದ ವಿಚಾರವಾಗಿ ಅಪಸ್ವರವನ್ನು ಎತ್ತಿದ್ದವರಿಗೆ ಈಗ ಆ ಫಲಿತಾಂಶಗಳು ಉತ್ತರವಾಗಿ ವಾಪಸ್ ಬಂದಿದೆ. ಕರಾವಳಿ ಕರ್ನಾಟಕ, ಉತ್ತರ ಕನ್ನಡ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿನ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಲ್ಲಿ ಬಿಜೆಪಿ ಭರ್ಜರಿ ಬಹುಮತದ ಗೆಲುವನ್ನು ದಾಖಲಿಸಿಕೊಂಡಿದೆ. ಪ್ರಮುಖವಾಗಿ ಅದರಲ್ಲೂ ಸಚಿವರುಗಳ ಪಾರುಪತ್ಯ ಇರುವಂತಹ ಅವರ ಪ್ರಬಲ ಕೋಟೆಯಾಗಿರುವಂತಹ ಕಾಂಗ್ರೆಸ್ನ ಜಾಗಗಳಿಗೆ ಲಗ್ಗೆಯಿಟ್ಟಿರುವಂತಹ ಬಿಜೆಪಿ ಅಲ್ಲಿ ತನ್ನ ಆಡಳಿತವನ್ನು ಸ್ಥಾಪನೆ ಮಾಡುವಲ್ಲಿ ಯಶಸ್ಸನ್ನ ಕಂಡಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳೇ ಮುಂದಿನ ವಿಧಾನಸಭೆಯ ಚುನಾವಣೆಯ ದಿಕ್ಸೂಚಿ ಅಂತ ಭಾವಿಸಲಾಗುತ್ತೆ. ಅಲ್ಲಿನ ಗೆಲುವನ್ನ ಪರಿಗಣಿಸಿಕೊಂಡೇ ಪಕ್ಷದ ಬಲಾಬಲಗಳನ್ನ ಅಳತೆ ಮಾಡುವುದು ಸಾಮಾನ್ಯದ ವಿಚಾರ. ಈಗ ಆ ದಿಕ್ಕಿನಲ್ಲಿ ಮುಂಬರುವ ವರ್ಷಗಳ ಚುನಾವಣೆಗಳಿಗೆ ಬಿಜೆಪಿಗೆ ಜನ ಮನಸ್ಸನ್ನ ಕೊಡ್ತಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನವಾಗಿ ಕಾಣ್ತಾ ಇದೆ. ಎಲ್ಲಾ ಕಡೆಯಲ್ಲೂ ಕೂಡ ಈ ಬೆಳವಣಿಗೆ ಆಗದಿದ್ರೂ ಕೂಡ ಬಿಜೆಪಿಯ ಪರ ಮತದಾರರ ಒಲವು ಹೋಗ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನವಾಗಿ ಪರಿಗಣಿಸ್ತಾ ಇದೆ. ಯಡಿಯೂರಪ್ಪನವರ ಕಾಲದಲ್ಲಿ ಬಿಜೆಪಿ ಪ್ರವರ್ಧಮಾನದಲ್ಲಿದ್ದಂತಹ ಸನ್ನಿವೇಶವನ್ನ ಮುಂದಿಟ್ಟುಕೊಂಡು ವಿಜಯೇಂದ್ರ ಅವರ ವಿಚಾರದಲ್ಲೂ ಅವರ ವಿರುದ್ಧ ವಾಗ್ದಾಳಿಯನ್ನು ಮಾಡುವ ಪ್ರಯತ್ನವನ್ನ ರೆಬೆಲ್ಸ್ ತಂಡ ಮಾಡ್ತಾ ಇತ್ತು. ನಾಯಕತ್ವದ ವಿಚಾರದಾಗಿ ಹಿರಿಯರನ್ನ ಗಣನೆಗೆ ತೆಗೆದುಕೊಳ್ಳದೆ ಅವರು ಮುಂದೆ ಸಾಗ್ತಿದ್ದಾರೆ. ಪದಾಧಿಕಾರಿಗಳಲ್ಲಿ ಸ್ವಜನ ಪಕ್ಷಪಾತವನ್ನ ಮಾಡ್ತಿದ್ದಾರೆ, ಆಪ್ತರಿಗೆ ಮನ್ನಣೆ ಕೊಡ್ತಿದ್ದಾರೆ. ಹೀಗಾಗಿ ಪಕ್ಷದ ಸಂಘಟನೆ ಸಾಧ್ಯ ಆಗ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿದ್ರು. ಆದ್ರೆ ಈಗ ಅವೆಲ್ಲವಕ್ಕೂ ತದ್ವಿರುದ್ಧ ಅನ್ನುವಂತ ನಿಟ್ಟಿನಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಅದೇ ತಂಡ ಗೆಲುವನ್ನ ದಾಖಲಿಸಿರುವುದು ಅಥವಾ ಪಕ್ಷಕ್ಕೆ ಗೆಲುವಾಗಿ ಅದನ್ನ ಪರಿಗಣಿಸಿಕೊಟ್ಟಿರುವಂತದ್ದು ವಿಜಯೇಂದ್ರ ಅವರ ಪಾಲಿಗೆ ಟ್ರಂಪ್ ಕಾರ್ಡ್ ಆಗಿ ಕಾಣಿಸ್ಕೊಳ್ತಾ ಇದೆ. ಆ ಮುಖಾಂತರ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ರಾಜ್ಯದಲ್ಲಿ ಪಕ್ಷವನ್ನ ಬಿಜೆಪಿ ಬಹಳ ಬೇಗ ಮತ್ತು ಬಲಿಷ್ಠವಾಗಿ ಕಟ್ಟಬಹುದು ಅನ್ನೋದಕ್ಕೆ ನಿದರ್ಶನ ಕೂಡ ಸಿಕ್ಕಿದೆ. ಈ ವಿಚಾರವನ್ನ ಪರೋಕ್ಷವಾಗಿ ವಿಜಯೇಂದ್ರ ಅವರು ಕ್ಲೈಮ್ ಮಾಡುವ ಮುಖಾಂತರ ತಮ್ಮ ಮುಂದಿನ ರಾಜ್ಯಾಧ್ಯಕ್ಷ ಹುದ್ದೆಯ ವಿಚಾರವಾಗಿರುವ ಗೊಂದಲಗಳಿಗೆ ತೆರೆಯುವ ಪ್ರಯತ್ನವನ್ನು ಮಾಡಬಹುದು. ಹಾಗೆ ವರಿಷ್ಠರಿಗೆ ಮನವರಿಕೆ ಮಾಡಿಕೊಡುವ ಮುಖಾಂತರ ಅಥವಾ ಅವರು ಈ ವಿಷಯಗಳನ್ನ ಗಂಭೀರವಾಗಿ ಪರಿಗಣಿಸಿ ವಿಜಯೇಂದ್ರ ಅವರನ್ನೇ ಮತ್ತೊಂದು ಅವಧಿಗೆ ಮುಂದುವರಿಸುವಂತ ಸಾಧ್ಯತೆಗಳು ಕೂಡ ಹೆಚ್ಚಳವಾಗ್ತಾ ಇದೆ. ಆದ್ರೆ ಕೇವಲ ಚುನಾವಣೆಯನ್ನೇ ಇಟ್ಟುಕೊಂಡೇ ವಿಜಯೇಂದ್ರ ಅವರ ವಿಚಾರದಲ್ಲಿ ನಿರ್ಧಾರಗಳನ್ನ ಪಕ್ಷ ತೆಗೆದುಕೊಳ್ತದೋ ಇಲ್ಲ ಅನ್ನುವುದು ಕಾದು ನೋಡುವಂತ ವಿಚಾರವಾಗಬಹುದು. ಆದ್ರೆ ಬಲಾಬಲದ ಲೆಕ್ಕಾಚಾರದಲ್ಲಿ ವಿಜಯೇಂದ್ರ ಅವರ ಪಾಲಿಗೆ ಈ ಚುನಾವಣೆಗಳು ಬಹಳ ಮಹತ್ವದ್ದಾಗಿ ಪರಿಣಮಿಸಿದೆ. ಪಕ್ಷದ ಪಾಲಿಗೂ ಕೂಡ ಗಮನಾರ್ಹ ಬೆಳವಣಿಗೆಯಾಗಿ ದಾಖಲಾಗುವಂತೆ ಕಾಣ್ತಾ ಇದೆ. ದಶರಥ್, ಥ್ಯಾಂಕ್ ಯು ರಾಕೇಶ್, ನಿಮ್ಮೆಲ್ಲ ಮಾಹಿತಿಗೆ.